1,95,000 ಮಿನಿ ಸೆಕೆಂಡ್ ಓನರ್ ಗಾಡಿ ಅಲಾಯ್ಸ್ ಎಲ್ಲ ಬರುತ್ತೆ ನಿಮಗೆ ರಿವರ್ಸ್ ಕ್ಯಾಮೆರಾ ಕೂಡ ಹಾಕಿದ್ರೆ ಪ್ರೈಸ್ ಸರ್ 2012 VXI ವೇರಿಯಂಟ್ ಇದು 2 ಲಕ್ಷ ಎಲ್ಲ 2 ಲಕ್ಷ 2,40,000 ಗೆ ನಿಮಗೆ ರೆಡ್ಸ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಗಾಡಿ ಸಿಕ್ಕಿರೋದು ಪ್ರೈಸಿಂಗ್ ಬಂದ್ಬಿಟ್ಟು ನಿಮಗೆ 1,45,000 ಗೆ ಕೊಡೋಣ ಸರ್ ಇನ್ನೊಂದು ಡೆಡ್ ಲೈನ್ ಪ್ರೈಸ್ ಸರ್ 2,40,000 ಗೆ ನಿಮಗೆ ರೆಡ್ಸ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಗಾಡಿ ಸಿಕ್ಕಿರೋದು ಸರ್ ಇದು 35,000 ನೋಡಿದೆ ಸರ್ ಬರೀ 35 ಕಂಪನಿ ರೆಕಾರ್ಡೆಡ್ ನಂಬರ್ ತಗೊಂಡು ಶೋರೂಮಿಗೆ ಹೋಗಿ ಆಮೇಲೆ ಇಲ್ಲಿಗೆ ಬರ್ಲಿ 3,40,000 ಎದುರುಗಡೆ ಬಂದ್ರೆ 3,30,000 ಕೂತ್ ಮಾತಾಡಿದ್ರೆ ಇನ್ನೂ ಕಮ್ಮಿ ಆಗುತ್ತೆ ಶರಣ್ರಿ ಎಲ್ಲರೂ ಹೆಂಗಾದ್ರೆ ನಾನು ಆರಾಮದೇನೆ ಅಂಡ್ ಯಾವ್ದು ಶೋರೂಮ್ ಬಂದಿಲ್ಲ ಫ್ರೀಲಾನ್ಸರ್ ಇವರು ಅಂಡ್ ಇಲ್ಲಿ ನಿಮ್ಗೆ ಕಮ್ಮಿ ಪ್ರೈಸ್ ಅಲ್ಲಿ ಗಾಡಿಗಳು ಸಿಕ್ತಿರೋದು ಡೀಲರ್ ಪ್ರೈಸ್ ಗಿಂತ ಕಮ್ಮಿ ಪ್ರೈಸ್ ಅಲ್ಲಿ ನಿಮ್ಗೆ ಫ್ರೀಲಾನ್ಸರ್ ಕೊಡ್ತೀರಾ ಅಂತಂದ್ರೆ ನಂಬಲೇಬೇಕಾಗುತ್ತೆ ಅಂಡ್ ಒಮ್ಮಿನಿ ನೋಡ್ಬೋದು ಅಂಡ್ ವ್ಯಾಗನರ್ ನೋಡ್ಬೋದು ಎಲ್ಲ ಗಾಡಿಗಳು ಚಾನ್ಸ್ ರೇಟ್ ಅಲ್ಲಿ ಇದೆ ಅಂತ ಹೇಳ್ತಿದ್ದೀನಿ ಅಂಡ್ ಅಡ್ರೆಸ್ ಕೇಳೋಣ ಫ್ರೀಲಾನ್ಸರ್ ಅಂತಂದ್ರೆ ಶೋರೂಮ್ ಇರೋದಿಲ್ಲ ಸರ್ ನಮಸ್ಕಾರ ಸರ್ ಫ್ರೀಲಾನ್ಸರ್ ಅಂದ್ರೆ ಶೋರೂಮ್ ಇರೋದಿಲ್ಲ ಸರ್ ಬಾಡಿಗೆ ಕಟ್ಟು ಕಿರಿಕಿರಿ ಇರೋದಿಲ್ಲ ಅದೇ ಮೈನಸ್ ಮಾಡ್ಬಿಟ್ಟು ಕಸ್ಟಮರ್ ಗೆ ಕಮ್ಮಿ ಪ್ರೈಸ್ ಅಲ್ಲಿ ಕಾರ್ ಕೊಡ್ತಿದ್ದೀರಾ ಹೌದು ಬಹಳ ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಗಾಡಿಗಳು ನೋಡಕ್ಕೆ ಕಸ್ಟಮರ್ ಎಲ್ಲಿ ಬರ್ಬೇಕು ಸರ್ ನಾಗರಬಾವಿಗೆ ಬಂದ್ರೆ ಸಾಕು ನಾಗರಬಾವಿಗೆ ಬಂದ್ರೆ ಕೈವಾಕ್ ಇದೆಯಲ್ಲ ನಾಗರಬಾವಿಯಲ್ಲಿ ಅಲ್ಲಿಗೆ ಬಂದ್ರೆ ಸಾಕು ಓಕೆ ನಾವು ಲೊಕೇಶನ್ ಆಗಿ ಕರ್ಕೊಂತೀವಿ ಲೊಕೇಶನ್ ನಾನು ನಿಮ್ಗೆ ಹಾಕಿರ್ತೀನಿ ಅವ್ರು ಕಳಿಸಿರ್ತಾರೆ ನನಗೆ ಲೈವ್ ಲೊಕೇಶನ್ ಇಲ್ಲಿ ಬಂದ್ರೆ ಸಾಕು ನಿಮ್ಗೆ ಎಲ್ಲಾ ಗಾಡಿಗಳು ನೋಡಕ್ ಸಿಗುತ್ತೆ ಅಂಡ್ ಎಷ್ಟು ವೆಹಿಕಲ್ ಇದೆ ಸರ್ ಇವಾಗ ಸರ್ ಈಗ ನನ್ನ ಹತ್ರ ಪ್ರೆಸೆಂಟ್ ಬಂದ್ಬಿಟ್ಟು ಒಂದು 14 to 15 ವೆಹಿಕಲ್ ಇದೆ ಸರ್ ಅಷ್ಟೇ ಮತ್ತೆ ನಾವು ಬೇರೆಯವ್ರದ್ದು ಯಾರು ನಿಲ್ಸ್ಕೊಂಡಿಲ್ಲ ಎಲ್ಲ ನಮ್ದೇ ವೆಹಿಕಲ್ ನಮ್ದೇ ಪ್ರೈಸ್ ಆತರ ಸೊ ವಿಡಿಯೋ ಮೇಲೆ ಹೇಳಿರೋ ಪ್ರೈಸ್ ಗಿಂತ ಸ್ವಲ್ಪ ಕಮ್ಮಿ ಆಗುತ್ತೆ ಸ್ವಲ್ಪ ನೆಗೋಷಿಯೇಟ್ ಆಗತ್ತೆ ಮಾಡ್ಲೇಬೇಕಲ್ಲ ಸರ್ ಇಲ್ಲ ಅಂದ್ರೆ ತಗೊಳಲ್ಲ ನಾವು ತಗೊಳಕ್ ಹೋದ್ರೆ ನೆಗೋಷಿಯೇಟ್ ಮಾಡಿ ಅಂಡ್ ನಾಗರಬಾವಿ ಲೊಕೇಟ್ ಆಗಿರೋದು ಸರ್ ಈ ಒಂದು ಯಾವ್ದು ಕಮಿಷನ್ ಇಲ್ಲ ಅಥವಾ ಯಾವ್ದೇ ಹಿಡನ್ ಚಾರ್ಜಸ್ ಇಲ್ಲ ಏನ್ ಗಾಡಿ ರೈಟ್ ಹೇಳಿದ್ವಿ ಪ್ರೈಸ್ ಹೇಳಿದ್ವಿ ಅದೇ ಪ್ರೈಸ್ ಲೋನ್ ಕೂಡ ಏನಾದ್ರು ಇದೆಯಾ ಹ್ಞೂ ಸರ್ ಮಾಡ್ಕೊಡೋಣ 2011 ಮೇಲೆ ಇರೋ ಗಾಡಿಗೆ ಎಲ್ಲದಕ್ಕೂ ಲೋನ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ ಬಿಲೋ 12 ಆಗಲ್ಲ ಬಿಲೋ ಅಬೌವ್ 12 ಎಲ್ಲದಕ್ಕೂ ಆಗುತ್ತೆ ಮಾಡ್ಕೊಡೋಣ 15 ವೆಹಿಕಲ್ ಇರೋದು ಸರ್ 1,45,000 ಸ್ಟಾರ್ಟ್ ಆಗುತ್ತೆ 1,45,000 ಇಂದ 9 ಲಕ್ಷವರೆಗೂ 9 ಲಕ್ಷದವರೆಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್ ಹ್ಞೂ ಸರ್ ಬನ್ನಿ ಸರ್ ಒಮ್ಮಿನಿ ಹೋಗೋಣ ಸರ್ ಫಸ್ಟ್ ಗಾಡಿ ತೋರಿಸಿ ಸರ್ 2010 ಸೆಕೆಂಡ್ ಓನರ್ ಪ್ಯೂರ್ ಪೆಟ್ರೋಲ್ ಆಗಿದೆ ಗಾಡಿಯಲ್ಲಿ ಬಂದ್ಬಿಟ್ಟು ಫುಲ್ ಫಿಟ್ಟಿಂಗ್ ಇದೆ ಅಲಾಯ್ ವೀಲ್ಸ್ ಕ್ಯಾರಿಯರ್ ಫ್ರಂಟ್ ಬಂಪರ್ ಎಲ್ಲ ಇದೆ ಚೆಕ್ ಮಾಡಿಸಿ ರಿವರ್ಸ್ ಕ್ಯಾಮ್ರಾ ಕೂಡ ಇದೆ ನೋಡಬಹುದು ಅಂಡ್ ನಿಮ್ಗೆ ಒಮಿನಿ ವಿತ್ 8 ಸೀಟರ್ ಅಲ್ವಾ ಸರ್ 5 ಸೀಟರ್ ಓಕೆ ಅಂಡ್ ನಿಮ್ಗೆ ತೋರಿಸ್ತಿದೀನಿ ಅಲಾಯ್ಸ್ ಎಲ್ಲ ಬರುತ್ತೆ ಅಂಡ್ ರಿವರ್ಸ್ ಕ್ಯಾಮ್ರಾ ಕೂಡ ಹಾಕಿದ್ದಾರೆ ಒಮಿನಿ ಆಲ್ ಇನ್ ಒನ್ ವೆಹಿಕಲ್ ಅಂತ ಹೇಳ್ಬೋದು ಮೇಲ್ಗಡೆ ಕ್ಯಾರಿಯರ್ ಹಾಕಿದ್ದಾರೆ ಅಂಡ್ ಓಡಿರೋದು ಎಷ್ಟಾಗಿರುತ್ತೆ ಸರ್ 65,000 ನೋಡಿದೆ ಅಷ್ಟೇ 65,000 ಶೋರೂಮ್ ರಿಕಾರ್ಡೆಡ್ ಓನರ್ ಸೆಕೆಂಡ್ ಪ್ರೈಸಿಂಗ್ ಏನ್ ಹೇಳ್ತಿದ್ರ ಪ್ರೈಸಿಂಗ್ ಇದು ಬಂದ್ಬಿಟ್ಟು 1,95,000 ಒಮಿನಿ ಸೆಕೆಂಡ್ ಓನರ್ ಗಾಡಿ ಅಲಾಯ್ಸ್ ಎಲ್ಲ ಬರುತ್ತೆ ನಿಮ್ಗೆ ರಿವರ್ಸ್ ಕ್ಯಾಮ್ರಾ ಕೂಡ ಹಾಕಿದ್ದಾರೆ ಮೇಲ್ಗಡೆ ಕ್ಯಾರಿಯರ್ ಬೇರೆ ಹಾಕಿದ್ದಾರೆ ಫ್ರಂಟ್ ಬಂಪರ್ ಕೂಡ ಇದೆ ಆಲ್ ಇನ್ ಒನ್ ಗಾಡಿ 1,95,000 ನೀವು ಕೊಡ್ತೀರಾ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ 5,000 ಇನ್ನೂ ಹೆಚ್ಚು ಕಮ್ಮಿ ಕೊಡೋಣ ಸರ್ 1,90,000 ಓಕೆ ಕೊಡೋಣ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಕೊಡೋಣ ಖಂಡಿತ ಸರ್ ನೆಕ್ಸ್ಟ್ ಗಾಡಿ ಸರ್ 2010 ಸೆಕೆಂಡ್ ಓನರ್ ಡಿಸೈರ್ VDI ಡೀಸೆಲ್ ಗಾಡಿ ಆಗಿರುತ್ತೆ ಅಂಡ್ ಓಡಿರೋದು ಸರ್ ಇದು 75 ಸಮಥಿಂಗ್ ಓಡಿದೆ 75,000 ಓಡಿರೋದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಡಿಸೈರ್ ಯಾರು ಹುಡುಕ್ತಿರೋದು AC ಪವರ್ ಶೇರಿಂಗ್ ಪವರ್ ಇಂಡಸ್ ಮ್ಯೂಸಿಕ್ ಸಿಸ್ಟಮ್ ಅಂಡ್ ಏರ್ ಬ್ಯಾಗ್ ಬಿಟ್ಟು ಎಲ್ಲ ಆಪ್ಷನ್ ಇದೆ ಅಂಡ್ ತೋರಿಸ್ತೀನಿ ಯಾವ ತರ ಬರುತ್ತೆ 75,000 ಓಡಿರೋ ಗಾಡಿಗೆ ಏನ್ ಕೋಟ್ ಮಾಡ್ತಿರೋದು ಸರ್ ಇದು ಬಂದ್ಬಿಟ್ಟು 325 ಮಾಡ್ತಾ ಇದೀವಿ ಎದುರುಗಡೆ ಬಂದ್ರೆ ಒಂದು 310 ವರೆಗೂ ಮಾಡ್ಬೋದು 3,10,000 ಓಕೆ ಈ ಕಲರ್ ಡಿಸೈರ್ ಬೇಡ ಅಂದ್ರೆ ಇನ್ನೊಂದು ಕಲರ್ ಡಿಸೈರ್ ಇರೋದು ಸರ್ ಇದು ಪೆಟ್ರೋಲ್ ಡೀಸೆಲ್ ಸರ್ ಇದು ಬಂದ್ಬಿಟ್ಟು VXI ಪೆಟ್ರೋಲ್ ಸಿಂಗಲ್ ಓನರ್ 2011 ಶೋರೂಮ್ ರಿಕಾರ್ಡೆಡ್ ವೆಹಿಕಲ್ ಇದು ರೆಕಾರ್ಡೆಡ್ ಯಾವುದೇ ತರ ಸಸ್ಪೆನ್ಷನ್ ಕೂಡ ಸೌಂಡ್ ಇಲ್ಲ ಓಕೆ ಗಾಡಿ ಅಂಡ್ ಮೂರ್ ಕೀ ಇದೆಯಲ್ಲ 3 ಕೀ ಇದೆ ಸರ್ ಎಲ್ಲದಕ್ಕೆ 2 ಬರುತ್ತೆ ಇದಕ್ಕೆ ಒಂದು ಜಾಸ್ತಿನೇ ಇದೆ ನೋಡಿ ಅಂಡ್ ನಿಮ್ಗೆ ಇಂಟೀರಿಯರ್ ತೋರಿಸ್ತೀನಿ ಅಂಡ್ VXI ವೇರಿಯಂಟ್ ಆಗಿದೆ ಪೆಟ್ರೋಲ್ AC ಪವರ್ ಶೇರಿಂಗ್ ಪವರ್ ವಿಂಡೋಸ್ ಕಂಪನಿ ಸಿಸ್ಟಮ್ ಇದೆ ಅಂಡ್ ನಿಮ್ಗೆ ಕಂಪನಿಯಿಂದ ಬಂದಿರೋದೆಲ್ಲ ಅಂಡ್ ಒಂದು ಎಕ್ಸ್ಟ್ರಾ ಕೀ ಮಾಡಿಸಿದ್ದಾರೆ 3 ಕೀ ಇದೆ ಡಿಸೈರ್ VXI ವೇರಿಯಂಟ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಸಿಂಗಲ್ ಓನರ್ ಗಾಡಿ ಸರ್ 325 ಹೇಳ್ತಾ ಇದೀವಿ ಎದುರುಗಡೆ ಬಂದ್ರೆ ಇನ್ನೂ ನೆಗೋಷಿಯೇಷನ್ ಮಾಡ್ಕೊಡೋಣ 3,25,000 ಸಿಂಗಲ್ ಓನರ್ ಡಿಸೈರ್ ಪೆಟ್ರೋಲ್ ವೇರಿಯಂಟ್ ಗಾಡಿ ಸಿಗ್ತಿರೋದು 2011 ಮಾಡಲು ಸರ್ ಹಾಗೆ ನೆಕ್ಸ್ಟ್ ಫೋರ್ಡ್ ಫಿಯೆಸ್ಟಾ 2007 ಥರ್ಡ್ ಓನರ್ ಆಗಿದ್ದಾರೆ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿಯಲ್ಲಿ ಬಂದ್ಬಿಟ್ಟು ಆಂಪ್ ಊಫರ್ ಎಲ್ಲ ಇದೆ FC ನು ಫ್ರೆಶ್ ನಿಮ್ಗೆ ಒಂದು 5 ವರ್ಷ ಇದೆ ಇದ್ರಲ್ಲಿ ಓಕೆ ಅಂಡ್ ನಿಮ್ಗೆ ಡಾಕ್ಟರ್ ಯೂಸ್ಡ್ ವೆಹಿಕಲ್ ಆಗಿರುತ್ತೆ ಇದು ಗಾಡಿ ನೋಡಬಹುದು ಯಾವ ತರ ಬರುತ್ತೆ ಅಂಡ್ ಪೆಟ್ರೋಲ್ ಡೀಸೆಲ್ ಸರ್ ಡೀಸೆಲ್ ವೇರಿಯಂಟ್ ಗಾಡಿ ಅಂಡ್ ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ 1,45,000 ಗೆ ಕೊಡೋಣ ಸರ್ ಇನ್ನೊಂದು ಡೆಡ್ ಲೈನ್ ಪ್ರೈಸ್ ಸರ್ ಹೇಳ್ತಾ ಇರೋದೇ ಡೆಡ್ ಲೈನ್ ಮುಂದ್ಗಡೆ ಬಂದ್ರೆ ಇನ್ನೂ ಒಂದು 5,000
ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಬಿಟ್ಕೊಡೋಣ. 1,45,000ಕ್ಕೆ ನಿಮ್ಗೆ ಡೀಸೆಲ್ ವೇರಿಯಂಟ್ ಫೋರ್ಡ್ ಫಿಯೆಸ್ಟಾ ಗಾಡಿ ಸಿಗ್ತಿರೋದು. ಆಂಪ್ ಊಫರ್ ಎಲ್ಲ ಇದೆ, ಆಂಪ್ ಊಫರ್ ಇಂಟೀರಿಯರ್ ಎಲ್ಲ ನಿಮ್ಗೆ ತೋರಿಸ್ತೀನಿ. ಇಲ್ಲ ಒಂದ್ಸರ್ತಿ ನೀವು ಬನ್ನಿ ವಿಸಿಟ್ ಆಗಿ. ಡೀಸೆಲ್ ವೇರಿಯಂಟ್ ಮೈಲೇಜ್ ಕೂಡ ಸಖತ್ತಾಗಿ ಬರುತ್ತೆ ಅಂತ. ಇಂಟೀರಿಯರ್ ಸೀಟ್ ಗೀಟ್ ಎಲ್ಲ ಬಹಳ ಚೆನ್ನಾಗಿದೆ ಸರ್. ಇದು ತೋರ್ಸೇ ಬಿಡ್ತೀನಿ ರೀ. ಓಕೆ, ಇಂಟೀರಿಯರ್ ನಿಮ್ಗೆ ತೋರಿಸ್ಬೋದು ಯಾವ ತರ ಇದೆ ಅಂತ. ಖರ್ಚು ಮಾಡಿದಾರೆ ಅಂತ ಹೇಳ್ತಿದ್ದೀನಿ. ಡೀಸೆಲ್ ವೇರಿಯಂಟ್ ಮೈಲೇಜ್ ಕೂಡ ಚೆನ್ನಾಗಿದೆ. 1,45,000 ಹೇಳ್ತಿದ್ದಾರೆ. ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ಸರ್. ನೆಕ್ಸ್ಟ್ ಸರ್ ಮತ್ತೊಂದು ಫೋರ್ಡ್ ಫಿಯೆಸ್ಟಾ 2012 13 ರಿಜಿಸ್ಟ್ರೇಷನ್ ಗಾಡಿ ಬಂದ್ಬಿಟ್ಟು ಶೋರೂಮ್ ಕಂಡೀಷನ್ ಅಲ್ಲಿದೆ. ಟೈರ್ ಗೀರ್ ಎಲ್ಲ ಒಳ್ಳೆ ಮೈಲೇಜ್ ಗಾಡಿ. ಲೆದರ್ ಸೀಟ್ ಇದೆ, ಕಂಪ್ನಿ ಸಿಸ್ಟಮ್ ಇದೆ ಇದರಲ್ಲೂ. ಓಕೆ, 2 ಬೀಗ ಇದೆ. ಓಕೆ, 2 ಏರ್ ಬ್ಯಾಗ್ ಇದೆ. 2 ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿಡುತ್ತೆ. ಓಕೆ, ಟಾಪ್ ಎಂಡ್ ಇದು ಟೈಟಾನಿಯಂ ಪ್ಲಸ್ ಆಗಿರುತ್ತೆ. ಅಂಡ್ ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್. 22 ಪಾಸಿಂಗ್ ಆಗಿರೋದು, ಬೆಳಗಾವಿ ಪಾಸಿಂಗ್ ಆಗಿರೋದು. ಸರ್ ಪ್ರೈಸಿಂಗ್ 350 ಹೇಳ್ತಾ ಇದೀವಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೊಂದು 10,000 ಕಮ್ಮಿ ಮಾಡಿ ಕೊಡುವ. 3,50,000ಕ್ಕೆ ಇನ್ನೊಂದು 10,000 ಕಮ್ಮಿ. 3,40,000ಕ್ಕೆ ಡೀಸೆಲ್ ವೇರಿಯಂಟ್ ಗಾಡಿ. 2012 13 ಸೆಕೆಂಡ್ ಓನರ್ ಗಾಡಿ. ಸ್ಕೋಡಾ ರ್ಯಾಪಿಡ್ ಟಾಪ್ ಎಂಡ್ ಆಂಬಿಷನ್ ವರ್ಷನ್. ಓಕೆ, 2012 ಸೆಕೆಂಡ್ ಓನರ್. 95,000 ಓಡಿದೆ. 95,000 ರೆಕಾರ್ಡೆಡ್ ಸರ್. ರೆಕಾರ್ಡೆಡ್. ಓಕೆ, ಸೆಕೆಂಡ್ ಓನರ್ ಆಗಿರುತ್ತೆ. ಸೆಕೆಂಡ್ ಓನರ್ ಆಗಿದೆ. ನಿಮ್ದು ಸೀಟ್ ಕವರ್ ಎಲ್ಲ ಸೂಪರ್ ಇದೆ. ಓಕೆ, ಗಾಡಿ ರನ್ನಿಂಗ್ ಕಂಡೀಷನ್ ಬಹಳ ಚೆನ್ನಾಗಿದೆ. ಓಕೆ, 95,353 ಓಡಿರೋ ಗಾಡಿ, ರೆಕಾರ್ಡೆಡ್ ಅಂತ. ಟಾಪ್ ಎಂಡ್ ಗಾಡಿ ಇದು. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಸರ್ ಇದು ಬಂದ್ಬಿಟ್ಟು ಒಂದು 3,40,000 ಹೇಳ್ತಾ ಇದೀವಿ. ಎದುರುಗಡೆ ಬಂದ್ರೆ ಇನ್ನೂ ಒಂದು 10,000. 3,40,000. ಎದುರುಗಡೆ ಬಂದ್ರೆ 3,30,000. ಕೂತ್ ಮಾತಾಡಿದ್ರೆ ಇನ್ನೂ ಕಮ್ಮಿ ಆಗುತ್ತೆ. ಆಗ್ಬೋದು, ಬರ್ಬೇಕು, ಎದುರುಗಡೆ ಬಂದ್ರೆ ಮಾಡೋಣ. ಓಕೆ ಸರ್, ನೆಕ್ಸ್ಟ್ ಇಟಿಯೋಸ್ ಹೇಳಿ. ಟೊಯೋಟಾ ಇಟಿಯೋಸ್ 2011 ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್, ಪೆಟ್ರೋಲ್, 2 ಕೀ ಸಮೇತ ಇದೆ. 2 ಕೀ ಸಮೇತ ಇದೆ. ಸ್ಟೆಪ್ನಿ ಅನ್ಯೂಸ್ ಇದೆ. ಗಾಡಿ ಬಂದ್ಬಿಟ್ಟು ಬಹಳ ಚೆನ್ನಾಗಿದೆ. ಓಕೆ, ಟೊಯೋಟಾ ರಿಲಯಬಿಲಿಟಿ ಸಿಗುತ್ತೆ ಇದರಲ್ಲಿ. ಕಂಪ್ನಿ ಸಿಸ್ಟಮ್ VX ಮಾಡಲ್ ಇದು. ಓಕೆ, ಮ್ಯಾಗ್ವಿಲ್ ಬರುತ್ತೆ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಇದರಲ್ಲಿ ಕೂಡ. ಫ್ಯಾಬ್ರಿಕ್ ಬರುತ್ತೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ಸ್ ಬರುತ್ತೆ ನಿಮ್ಗೆ 2. ಅಂಡ್ ಪೆಟ್ರೋಲ್ ವೇರಿಯಂಟ್ VX ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಓಡಿರೋದು ಅಂದಾಜು ಸರ್ 90,000 ಓಡಿದೆ. 90,000. ಪ್ರೈಸಿಂಗು ಸರ್ 3,50,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 5,000 10,000 ಬಿಟ್ಕೊಡೋಣ. 3,40,000ಕ್ಕೆ ಕೊಡೋಣ ಆಗುತ್ತೆ. ಪೆಟ್ರೋಲ್ ವೇರಿಯಂಟ್ ಗಾಡಿ ಮಾತ್ರ ಕಲ್ಲಿದ್ದಂಗಿದೆ ಇದು. ಓಕೆ, ನೆಕ್ಸ್ಟ್ ಬಸ್ ಇರೋದು ಸರ್. ಬಸ್ ನಮ್ದಲ್ಲ ಸರ್, ಸ್ಕೂಲಿಂದ. ಎಸ್ ಸರ್. ನೆಕ್ಸ್ಟ್ ವೆಹಿಕಲ್ ಬ್ರೆಜಾ ಸರ್. ಬ್ರೆಜಾ VXi ಆಪ್ಷನಲ್, ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ಮ್ಯಾಗ್ವಿಲ್ ಎಲ್ಲ ಇದೆ ಇದಕ್ಕೆ. 2021 ಮಾಡಲು, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಅಂಡ್ ಎಲ್ಲಾ ಫೀಚರ್ಸ್ ಬರುತ್ತೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಸಮೇತ, ಮ್ಯಾಗ್ವಿಲ್ಸ್ A to Z, ಪುಷ್ ಬಟನ್ ಸ್ಟಾರ್ಟ್ ಆಗಿರೋದು. ಡ್ರಿವನ್ ಆಗಿರೋದು ಸರ್. ಸರ್ ಇದು 35,000 ನೋಡಿದೆ ಸರ್. ಬರೀ 35. ಕಂಪನಿ ರೆಕಾರ್ಡೆಡ್ ನಂಬರ್ ತಗೊಂಡು ಶೋರೂಮಿಗೆ ಹೋಗಿ ಆಮೇಲೆ ಇಲ್ಲಿಗೆ ಬರಲಿ. ಪ್ರೈಸಿಂಗ್ ಸರ್ 9 lakh ಹೇಳ್ತಾ ಇದೀವಿ. ಎದುರುಗಡೆ ಬಂದ್ರೆ ಒಂದು 80-85 ತನಕ ಮಾಡ್ಕೊಡುವ. 8,85,000ಕ್ಕೆ. ಅಂಡ್ ಲೋನ್ ಕೂಡ ಅವೈಲೇಬಲ್ ಇದೆ. ಆರಾಮಾಗಿದೆ. 6 lakh ಲೋನೇ ಮಾಡ್ಕೊಡೋಣ. ಓಕೆ, ಇನ್ನೊಂದು ಸರ್ ವ್ಯಾಗನರ್ ಹೋಗೋದಾದ್ರೆ ಗಾಡಿ ಮಾತ್ರ K35 ಪಾಸಿಂಗು 1694. ಹೇಳಿ ಸರ್, ವ್ಯಾಗನರ್ VXi LXi. ಸರ್ ವ್ಯಾಗನರ್ VXi ಥರ್ಡ್ ಓನರ್ 75,000 ನೋಡಿದೆ. ಸ್ಟೆಪ್ನಿ ಅನ್ಯೂಸ್ ಇದೆ ಇದರಲ್ಲಿ. ಟೈರ್ ಕೂಡ ನೋಡಬಹುದು ನೀವು, ಟೈರ್ ಕೂಡ ಚೆನ್ನಾಗಿದೆ. ಅಂಡ್ ಗಾಡಿ ತಗೊಳ್ಳೋದು ಓಡಿಸೋದು ಟಾಪ್ ಅಂಡ್ ವೆಹಿಕಲ್, ಬ್ಯಾಕ್ ವೈಫರ್ ಎಲ್ಲ ಬಂದ್ಬಿಡುತ್ತೆ ಇದರಲ್ಲಿನು. ಓಕೆ, VXi ಆಗಿರುತ್ತೆ ನಿಮಗೆ. ಫುಲ್ 2012 ಮಾಡಲು. 2012 ಅಲ್ವಾ? ಓಕೆ, ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಕ್ಲಾಸ್ ಕಂಡೀಷನ್ ಇದೆ. ಗಾಡಿ ಬಗ್ಗೆ ಏನು ಮತ್ತೆ ತಗೊಂಡ್ರೆ ಏನ್ ₹1 ಖರ್ಚು ಮಾಡಂಗಿಲ್ಲ. ಸುಮ್ನೆ ಓಡಿಸ್ಬೇಕು, ಪೆಟ್ರೋಲ್ ಹಾಕ್ಸ್ಬೇಕು, ಓಡಿಸ್ಬೇಕು. ಒಂದು ಕ್ಲಾಸ್ ಪ್ರೈಸ್ 2,35,000 ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಸರ್ 2012 VXi ವೇರಿಯಂಟ್ ಇದು. 2 ಲಕ್ಷ ಅಲ್ಲ, 2,35,000 ಕೊಡ್ತೀನಿ. 2,35,000ಗೆ VXi ವೇರಿಯಂಟ್ ಗಾಡಿ. ಅಂಡ್ ಓಡಿರೋದು ಕಮ್ಮಿ ಅಂತ ಹೇಳಿದ್ರಲ್ಲ, 75 ಸಮಥಿಂಗ್ ಓಡಿದೆ. 75,000 ಓಡಿರೋ ವೆಹಿಕಲ್ ಸರ್. ರಿಡ್ಸ್ 2010 ZXi ಮಾಡಲು 5 ನಿಮ್ಗೆ ಮ್ಯಾಗ್ವಿಲ್ ಬರುತ್ತೆ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಸೆಕೆಂಡ್ ಓನರ್ 2010 ಮಾಡಲು. ಅಂಡ್ ಫ್ಯಾಬ್ರಿಕ್ ಬರುತ್ತೆ ನಿಮಗೆ. ZXi ಪೆಟ್ರೋಲ್ ಅಲ್ಲಿ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ ನಿಮಗೆ. ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ಸ್ ಹಾಕಿದ್ದಾರೆ, ಟಚ್ ಸ್ಕ್ರೀನ್ ಸಿಸ್ಟಮ್ ನೋಡಬಹುದು. ರೇರ್ ಸೈಡ್ ಇಲ್ಲ. ಓಕೆ, ಬ್ಯಾಕ್ ವೈಫರ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಟಾಪ್ ಅಂಡ್ ಪೆಟ್ರೋಲ್ ಅಲ್ಲಿ ಸರ್. ಇದು ಪ್ರೈಸಿಂಗ್ ಸರ್ ಇದು ಬಂದ್ಬಿಟ್ಟು 2,40,000 ಕೊಟ್ಬಿಡೋಣ ಸರ್. 2,40,000. 2,40,000 2,40,000ಗೆ ನಿಮ್ಗೆ ರಿಡ್ಸ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಗಾಡಿ ಸಿಕ್ಕಿರೋದು. ಅದು ಸರ್ ಅದೇ ನಾವು ಆಫೀಸ್ ಮಾಡಿದ್ರೆ 2,70,000 ಗಾಡಿ ಇದು. ಆಫೀಸ್ ಏನು ಮಾಡಿಲ್ಲ, ಗಾಡಿ ನಮ್ದು ಪಾರ್ಕಿಂಗ್ ಅಲ್ಲಿ ನಿಂತಿರುತ್ತೆ.
ಬಂದ್ರೆ 2,40,000 ಗೆ ಕೊಟ್ಬಿಡ. Hyundai i20 ಸ್ಪೋರ್ಟ್ಸ್ ಸಿಂಗಲ್ ಓನರ್ ಸರ್, ವಿ ಟಿ ಗಾಡಿ ಇದು ಬಂದ್ಬಿಟ್ಟು ಟಾಪ್ ಎಂಡ್ ಅಲೈ ವೀಲ್ ಒಂದ್ ಬರಲ್ಲ ನಿಮ್ಗೆ ಇದ್ರಲ್ಲಿ. ಅದು ಬಿಟ್ರೆ ಎಲ್ಲಾದು ಒಂದ್ ಬಿಡುತ್ತೆ, ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. 2017 ಸಿಂಗಲ್ ಓನರ್ 95,000 98,000 ಶೋರೂಮ್ ಮೇಂಟೆನೆನ್ಸ್ ನಡೆದಿದೆ. ಶೋರೂಮ್ ರೆಕಾರ್ಡೆಡ್ 8,000 ಓಡಿರೋ ಗಾಡಿಗೆ ನೀವೇನ್ ಕೋಟ್ ಮಾಡ್ತಿರೋದು? 580 ಹೇಳ್ತಾ ಇದೀವಿ ಸರ್. ಎದುರುಗಡೆ ಬಂದ್ರೆ ಇನ್ನೂ ಒಂದ್ 10,000 ಹೆಚ್ಚು ಕಮ್ಮಿ ಮಾಡ್ತೀವಿ. 5,80,000 ಬನ್ನಿ, ಒಂದ್ ಸರ್ತಿ ನೋಡಿ ಗಾಡಿ ನೋಡ್ಕೊಳ್ಳಿ, ಒಂದ್ ಸರ್ತಿ ಟೆಸ್ಟ್ ಡ್ರೈವ್ ಮಾಡ್ಕೊಂಡ್ರೆ ಇನ್ನೂ ನೆಗೋಷಿಯೇಟ್ ಆಗುತ್ತೆ ಅಂತ ಹೇಳ್ತಿದ್ದೀರಾ? ಹಾ ಆಗತ್ತೆ ಸರ್, ಖಂಡಿತ ಆಗತ್ತೆ. ವರ್ನಾ ಫ್ಲೂಡಿಕ್ SX ಆಪ್ಷನಲ್ ಡೀಸೆಲ್ ವೇರಿಯಂಟ್ ಗಾಡಿ, ಆಟೋಮೆಟಿಕ್. ನಿಮ್ಗೆ 6 ಏರ್ ಬ್ಯಾಗ್ ಬರುತ್ತೆ ಗಾಡಿಯಲ್ಲಿ. 6 ಏರ್ ಬ್ಯಾಗ್, ಪುಶ್ ಸ್ಟಾರ್ಟ್ ಬಟನ್, 2 ಕೀಸ್ ಇದೆ, ಎಲ್ಲ ಇದೆ ಗಾಡಿಯಲ್ಲಿ. ಓಕೆ. ಅಂಡ್ ಸೇಫ್ಟಿ ವೈಸ್ ನಿಮ್ಗೆ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ವೇರಿಯಂಟ್ ನಿಮ್ಗೆ ಇಂಟೀರಿಯರ್ ನಿಮ್ಗೆ ತೋರಿಸ್ತಿದ್ದೀನಿ, ವೆಲ್ ಮೇಂಟೈನ್ ಆಗಿರೋದು, ರೆಕಾರ್ಡೆಡ್ ಓಡಿರೋ ವೆಹಿಕಲ್ ಅಲ್ಲ ಇದು. ಪ್ರೈಸಿಂಗ್ ಬಂದ್ಬಿಟ್ಟು 3,50,000 ಹೇಳ್ತಾ ಇದೀನಿ. ಎದುರುಗಡೆ ಬಂದ್ರೆ ಒಂದ್ 330 ವರೆಗೂ ಫೈನಲ್ ಟು ಫೈನಲ್ ಮಾಡ್ಕೊಡ್ಬಿಟ್ಟು 3,30,000ಕ್ಕೆ 3 ಸೇರಿಸಿದ್ರೆ 6 ಏರ್ ಬ್ಯಾಗ್ ಇರೋ ಗಾಡಿ ಸಿಗ್ತಿರೋದು. ಹೌದು, ಇದು ಆಕ್ಚುಲಿ ಡಿಮಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು, ತುಂಬಾ ಡಿಮಾಂಡ್ ಇದೆ ಸರ್. ಹೇಳಿ ಸರ್. ಇದು ಬಂದ್ಬಿಟ್ಟು 2008 ಸೆಕೆಂಡ್ ಓನರ್, ನಿಮ್ಗೆ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತಾ ಇದೀವಿ. ಓಕೆ. ಯಾವ ವೇರಿಯಂಟ್ ಸರ್ ಇದು? ಇದು SLE. ಓಕೆ. ಇಂಟೀರಿಯರ್ ನಿಮ್ಗೆ ತೋರಿಸ್ತೀನಿ. ಯಾರ್ಯಾರು ಹುಡುಕ್ತಿರೋದು ನಾರ್ತ್ ಕರ್ನಾಟಕದವರಿಗೆ ಗಾಡಿ ಇಂಟೀರಿಯರ್ ನಿಮ್ಗೆ ತೋರಿಸ್ತೀನಿ. ಸ್ಕಾರ್ಪಿಯೋ ಹುಡುಕೋರಿಗೆ ಒಂದು ಗಾಡಿ ಇರೋದು, ಪ್ರೈಸಿಂಗ್ ಕೇಳ್ತೀನಿ ಯಾವ ತರ ಇದೆ ಅಂತ. ಓಡಿರೋದು ಸರ್ ಇದು? ಸರ್ ಓಡಿರೋದು ಒಂದು 86,000 ಓಡಿದೆ ಸರ್. ಓಕೆ. ಪ್ರೈಸಿಂಗ್ ಬಂದ್ಬಿಟ್ಟು 3,45,000 ಹೇಳ್ತಾ ಇದೀವಿ. ಎದುರುಗಡೆ ಬಂದ್ರೆ ಇನ್ನು ಏನಾಗುತ್ತೆ ನಮ್ ಕೈಯಿಂದ ಅದ್ ಮಾಡ್ಕೊಡ್ತೀವಿ. ಬಂದ್ರೆ ನೆಗೋಷಿಯೇಟ್ ಆಗುತ್ತೆ? ಖಂಡಿತ ಆಗತ್ತೆ. ಯಾವ್ದು ಇಲ್ಲ, ಎಲ್ಲಾ ಗಾಡಿನೂ ಆಗತ್ತೆ, ನೆಗೋಷಿಯೇಟ್ ಆಗುತ್ತೆ.